ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕೆಎಲ್ಇ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಚಿಕ್ಕೋಡಿ ಈ ಕಾಲೇಜದು ನಮ್ಮ ಕರ್ನಾಟಕ ಕೆಇ ನಡೆಸುವಂಥ ಕೌನ್ಸಿಲಿಂಗ್ ಒಳಗೆ BAMS ಗೌರ್ಮೆಂಟ್ ಸೀಟಿಂದ ಎಷ್ಟೆಷ್ಟು ಕಟ್ ಆಫ್ ಐತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಏನೈತಲ್ಲ ಮಾಹಿತಿ ಕೊಡ್ತೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಷ್ಟ ಆಗಲಿಲ್ಲ ಅಂದ್ರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ನೋಡ್ಬೇಕಂದ್ರೆ ಈ ಕಾಲೇಜಲ್ಲಿ ಅದರ್ ಸೀಟಿಗೆ ಏನೈತಲ್ಲ 6,99,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಇದ್ರ ಫೀಸ್ ಕಡಿಮೆ ಇರ್ತೈತೆ ಅಂತ ಹೇಳಿ ತಿಳ್ಕೊಬೇಡ್ರಿ. ವರ್ಷಕ್ಕೆ ಏನೈತಲ್ಲ 4 lakh ಫೀಸ್ ಇರ್ತೈತಿ. ಮತ್ತು ಓಪನ್ ಸೀಟಿನ ಕಟ್ ಆಫ್ ನೋಡ್ಬೇಕಂದ್ರೆ 3,78,000 ಆಲ್ ಇಂಡಿಯಾ ರ್ಯಾಂಕಿಗೆ ಕಟ್ ಆಫ್ ಏನೈತಲ್ಲ ನಿಂತೈತಿ. ಈ ವರ್ಷನೂ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಯಾಕಂದ್ರೆ ನಂಬರ್ ಆಫ್ MBBS ಸೀಟ್ ನಮ್ಮ ಕರ್ನಾಟಕ ಒಳಗೆ ಏನೈತಲ್ಲ ಇನ್ಕ್ರೀಸು ಕೂಡ ಆಗ್ಯಾವು. ಒಂದು ಸ್ವಲ್ಪ ಕಟ್ ಆಫ್ದಾಗ ಏನೈತಲ್ಲ ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ. SC ಕ್ಯಾಟಗರಿ ನೋಡ್ಬೇಕಂದ್ರೆ 3,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಥರ್ಡ್ ರೌಂಡ್ ಒಳಗೆ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ ಅರೌಂಡ್ 3,30,000 ಮಟನೂ ಏನೈತಲ್ಲ ಕಟ್ ಆಫ್ ಹೋಗ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ 3,39,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗಿದೆ. ST ಕ್ಯಾಟಗರಿದು 2,69,000 ಆಲ್ ಇಂಡಿಯಾ ರ್ಯಾಂಕಿಗೆ ಥರ್ಡ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲೌಟ್ಮೆಂಟ್ ಆಗಿದೆ. ಮತ್ತು ಥರ್ಡ್ ರೌಂಡಲ್ಲಿ 3,35,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 3,74,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗಿತ್ತು. ಕ್ಯಾಟಗರಿ 1ನಲ್ಲಿ 2,04,000 ಆಲ್ ಇಂಡಿಯಾ ರ್ಯಾಂಕಿಗೆ ಫಸ್ಟ್ ರೌಂಡ್ ಒಳಗೆ ಥರ್ಡ್ ರೌಂಡ್ ಒಳಗೆ ಏನೈತಲ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಮತ್ತು ಸೆಕೆಂಡ್ ರೌಂಡ್ ಒಳಗೆ 1,59,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ನೋಡ್ಬೋದು ನೀವು ಸುಮಾರು 40,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಅನ್ನ ನೋಡ್ಬೋದು. ಅದಕ್ಕೋಸ್ಕರನ ವೇಟ್ ಮಾಡ್ರಿ. ಫಸ್ಟ್ ರೌಂಡ್ ಒಳಗೆ ಸೀಟ್ ಸಿಗ್ಲಿಲ್ಲ ಅಂದ್ರೂ ವೇಟ್ ಮಾಡ್ರಿ. ಸೆಕೆಂಡ್ ರೌಂಡ್ ಒಳಗೂ ಸೀಟ್ ಸಿಗ್ಲಿಲ್ಲ ಅಂದ್ರೂ ವೇಟ್ ಮಾಡ್ರಿ. ಥರ್ಡ್ ರೌಂಡ್ ಒಳಗೆ ಏನೈತಲ್ಲ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೋಸ್ಕರನ ವೇಟ್ ಮಾಡಿ ಸಮಾಧಾನದಿಂದ ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡೋನು. ನಿಮ್ಮ ಜೊತೆ ನಾನು ಇರ್ತೀನಿ. ನಿಮಗೂ ಕೂಡ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ಪ್ರಿಯಾರಿಟಿ ಲಿಸ್ಟ್ ಆಗಿರ್ಬೋದು, ಬಹಳಷ್ಟು ಏನೈತಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 2A ಕ್ಯಾಟಗರಿದ ಕಟ್ ಆಫನ್ನು 1,92,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ಅಲೌಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿ ಒಳಗೆ ಸೆಕೆಂಡ್ ರೌಂಡ್ ಒಳಗೆ 1,60,000 ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತಲ್ಲ ಅಲೌಟ್ಮೆಂಟ್ ಆಗೈತಿ. 3B ಕ್ಯಾಟಗರಿ ಒಳಗೆ ಒಂದು ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. ಯಾಕಂತ ಹೇಳ್ತಾನೆ, BAMS ಅಂದ್ರೆ ಪ್ರೈವೇಟ್ ಕಾಲೇಜ್ ಒಳಗೆ ಗೌರ್ಮೆಂಟ್ ಸೀಟ್ ಅಂತೂ ಕಡಿಮೆ ಇರ್ತಾವೆ. ಅರೌಂಡ್ 100 ಸೀಟ್ ಇದ್ವು ಅಂದ್ರೆ 20 to 30 ಸೀಟ್ ಇರ್ತಾವೆ. ಮತ್ತು 60 ಸೀಟ್ ಇದ್ವು ಅಂದ್ರೆ ಅರೌಂಡ್ 10 to 15 ಸೀಟ್ಸ್ ಅಷ್ಟ ಗೌರ್ಮೆಂಟ್ ಸೀಟ್ ಇರ್ತಾವೆ. ಉಳಿದಿದ್ದು ಏನೈತಿ ಮ್ಯಾನೇಜ್ಮೆಂಟ್ ಅದರ್ NRI ಸೀಟ್ ಅಂತೇಳಿ ಇರ್ತಾವೆ. ಅದಕ್ಕೋಸ್ಕರನ ಒಂದು ಸ್ವಲ್ಪ ಕಟ್ ಆಫ್ ಏನೈತಿಲ್ಲ ಜಾಸ್ತಿ ನಿಂತಿರ್ತೈತಿ. ಮತ್ತು 3A ಕ್ಯಾಟಗರಿದು 2,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಿಲ್ಲ ಅಲೌಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾ ಒಳಗೆ 1,85,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಿಲ್ಲ ಅಲೌಟ್ಮೆಂಟ್ ಆಗೈತಿ. ಈಗ ಜನರಲ್ ಮೆರಿಟಿಗೆ ಬರೋನು 1,51,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 1,57,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲೌಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡನಿ. ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳತ್ತಿದ್ರು, ಅದಕ್ಕೋಸ್ಕರನ ಈ ವಿಡಿಯೋ ಮಾಡೇನಿ. ನೆಕ್ಸ್ಟ್ ಯಾವ ಕಾಲೇಜ್ ಬಗ್ಗೆ ವಿಡಿಯೋ ಮಾಡೋತ್ತೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. I will back soon.